ಹಲೋ ಹಲೋ ಜಿ. ಹಲೋ ಹಲೋ. ಕುಂದನಮಯವಾದ ಚಂದದ ತೊಟ್ಟಿಲೋಳ್ ಕುಂದನಮಯವಾದ ಚಂದದ ತೊಟ್ಟಿಲೋಳ್ ಅಂದದಿ ಮಲಗ್ಯಾರ ತುಂಗೀರೇ. ಕುಂದನಮಯವಾದ ಚಂದದ ತೊಟ್ಟಿಲೋಳ್ ಅಂದದಿ ಮಲಗ್ಯಾರ ತುಂಗೀರೇ. ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಿಪರ ತುಂಗೀರೇ. ಗುರು, ಎಷ್ಟು ದಿನ ಆತ್ ನಿನ್ ನೋಡಿ. ಭಾಳ ದೊಡ್ಡವಾಗ್ಬಿಟ್ಟಿಯಲ್ಲ. ನಿನ್ ನೋಡಿ ಭಾಳ ಚಲೋ ಆತ್ ನೋಡು. ಓಣಿಯಾಗಿರೋ ಮಂದಿ ಜಾತ್ರೆ ಸಲುವಾಗ ಅವ್ರ ಮಕ್ಳನ್ನ ನಮ್ ಮನೆಯಾಗ ಬಿಟ್ಟು ಹೋಗಿ ಅವ್ರನ್ನ ನೋಡ್ಕೊಳಕತ್ತಿದ್ದೆ ನೋಡ್ ನಾನು. ನಿಂಗ ನೆನ್ಪದನ ಅದ ಆ ಸಿದ್ದೇಶ್ವರ ಗುಡಿ, ಅದ ಸಿದ್ದೇಶ್ವರ ಗುಡಿ ಕಟ್ಟಿ ಮ್ಯಾಲ್ ಕುಂತು ದೊಡ್ಡ ಕಟ್ಟಿ ಹಿಡ್ಕೊಂಡು ತನಗ ತನ ಸನಾದಿ ಹಬ್ಬಣಂತರ ಆಡ್ತಿದ್ದಿ. ಈಗ ಎಷ್ಟು ಬೆಳೆದಿ ಅಂದ್ರ ಆಗ ಹೆಂಗ ಸನಾದಿ ಹಬ್ಬಣಂತರ ನೀನ್ ನಡ್ಸ್ತಿದ್ಯಲ್ಲ, ಹಂಗ ಹಂಗ ಈಗಿನ ಮಕ್ಳು ನಾನಾ ಕರ್ಜಿಗಿ ಅನ್ಕೊಂಡು ನಿನ್ಗತ್ಲೆ ನಡ್ಸಕತ್ತಾರ ನೋಡು. ನಾ ಏನ್ ಹೇಳಕ್ ಬಂದಿದ್ದೆ ಅಂದ್ರ, ಇವತ್ತಿಂದ ಜಾತ್ರೆ ಶುರು ಆಗ್ತದ. ಬರೋ 9 ದಿನದಾಗ ನಮ್ ವೆಂಕಟಪ್ಪಂಗ ಒಂದೊಂದಿನ ಒಂದೊಂದ್ ವೇಷ ಹಾಕ್ತಾರ. ಅದಕ್ಕ ಊರ್ ಮಂದಿ ಎಲ್ಲ ಸೇರಿ ಆ ವಾಹನ ನೋಡಕ್ ಹೊಂಟಾರ ನೋಡಿ. ಅದೆಲ್ಲ ಆಗ್ಬೇಕಾದ ನಿಂದ ನೆನ್ಪಾದ್ ನಂಗ. ಅಂದಾಗ ಯಾರೋ ಹೇಳಕತ್ತಿದ್ರು, ನೀವೊಂದು ಪುಸ್ತಕ ಬರ್ತಿ ಅಂತ. ಅದ್ರಾಗ ನನ್ನ ಬಗ್ಗೆನೂ ಹೇಳಿ ಅನ್ನ. ಇಷ್ಟು ದೊಡ್ಡ ಮಂದಿ ಆದ್ರೂ ಈ ವಾಸಕ್ಕೆ ನೆನ್ಪಾರಿಲ್ಲಲ್ಲ ನಿಂಗ. ಅಕ್ಕಿದ್ದಾಗ ಸತ್ತಂಗಿದ್ದು ನನ್ನ ಸತ್ತ ಮ್ಯಾಲ ಅಕ್ಕಿಸ್ಬಿಟ್ಟು ನೋಡು. ನನ್ನ ನೆನ್ಸ್ಕೊಂಡು ನೀ ಅತ್ತಿದ್ದೆ ಅಂತಲ್ಲ, ಖರೆ ಏನು? ಹೋಗ್ಲಿ ಬಿಡು, ಈಗ್ಲಾದ್ರೂ ಈ ಸಮಾಜಕ್ಕೆ ಗೊತ್ತಾಗ್ಲಿ ಯಾರು ಈ ವಾಸಕ್ಕ ನಂಗ ನೋವು ತಿನ್ಬಾರ್ದು, ಯಾರು ವಾಸಕ್ಕ ಆಗ್ಬಾರ್ದು. ಪ್ರತಿಯೊಂದು ಮನೇಲೂ ನಿಮ್ ಅಕ್ಕ ತಂಗಿ ಅಮ್ಮ ವಾಸಕ್ಕ ನಂಗ ಇರ್ತಾರ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಹೇಳ್ಗುರು, ಈ ಹಿರಿ ಜೀವಕ್ಕ ಸಾರ್ಥಕ ಆತ್ ನೋಡಪ್ಪ. ಸರಿ ಸರಿ, ಅಲ್ಲಿ ಮಕ್ಳು ಕಾಯಕ್ ಹತ್ತಾರ. ನಾ ಇನ್ ಹೋಗ್ತೀನಿ ಗುರು. 100 ಕಾಲ ಸುಖ ಬಾಳು, ಒಳ್ಳೇದಾಗಿ ನಿನ್ಗೆ. ಏ ಗುರುರಾಜ, ನಿಂಗೆ ಹಚ್ಚಿದ ಅವಲಕ್ಕಿನ ನಾನ್ ತಂದು ಕೊಡ್ತೀನಿ. ಅದನ್ನ ತಿಂದು ಜೋಪಾನವಾಗಿ ಮನೆ ಮುಟ್ಟು ಹೋಗ್ತೀನಿ. ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರ. ಜೋ 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 ಸರೆ ಗ ಪದ ಸಾದ ಪ ಗ ಪದ ಸರೆ ಗ ಪದ ಸಾನಿದ ಪದ ಪ ಮಗರಿ ಸರಿ ಬನ್ನಿ 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 ಎಲ್ಲರೂ ಬನ್ನಿ ಬೇಗ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಹೆಂಗದಿರಿ?
ತಿಂದು ನೋಡ್ಬೇಕು, ಹುಗ್ಗು ಮಾತಾಡ್ಬೇಕು. ನೀವಾ ಆಟನ? ಏನಪ್ಪ ಗುರುರಾಜ, ನಿಂಗೆ ಆಟ ಎಲ್ಲ ನೆನಪದೇನ? ನೀನ ಹಿಂಗ ನನ್ನ ಜೊತೆ ಸಣ್ಣವಿದ್ದಾಗ ಹಿಂಗ ಆಟ ಆಡ್ತಿದ್ದಿ. ಎಲ್ಲ ಆಟ ಆಡ್ತೀರಿ, ಹೋಗಿ ಹಿಂಗ್ ಬರ್ತೀನಂತ. ಭಾಳ ದಿನ ಆತ್ ನೋಡಿ ನಿನ್ ಜೊತೆ ಮಾತಾಡಿ. ನಿಮ್ಗೆಲ್ಲ ನಾನ್ಯಾರ ಗೊತ್ತಾತೇನ? ನಾನಾ ಇನ್ ಮಾಮ, ಇವ ನನ್ನ ತೀರು ಮಾಮ ಅಂತ ಕರಿತಾನ. ನಿಮಗೆಲ್ಲ ಗೊತ್ತೇನ? ಅದೇ ಕರ್ಗಿ ಸರ್ ಅಂತ ಹೇಳ್ತೀರಲ್ಲ, ಸಣ್ಣವಿದ್ದಾಗ ಇವನ್ ಹೆಗಲ ಕೂರ್ಸ್ಕೊಂಡ ಹಿಂಗ 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 ಈ ಹುಡುಗನ ಕರ್ಕೊ ಬಂದಲ್ಲ, ಹಂಗ ಜಾತ್ರೆ ಕರ್ಕೊಂಡು ಹೋಗ್ತಿದ್ದೆ. ಗುರು, ನಿಂಗ್ ನೆನ್ಪದೇನ? ಸೀನಪ್ಪ ಹೇಳತ್ತಿದ್ದ, ಇವತ್ತು ನಿನ್ ಪುಸ್ತಕ ಬಿಡುಗಡೆ ಅದ ಅಂತ, ಅದ್ರಾಗ ನನ್ ಬಗ್ಗೆ ಬಾಳ ಹೊಗಲೆ ಅಂತ. ಹಾಗೇನಿಲ್ಲಪ್ಪ, ನಾನ್ ಸಹಾಯ ಮಾಡಿದ್ ಯಾರೀಗ? ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅತ್ತೆ, ತಂಗಿ, ಸೊಸೆ, ಮಾವ, ಅಕ್ಕ, ಇವರೆಲ್ಲ ಯಾರ? ಮನಿ ಮಂದಿನೇ ಹೋದಲ್ಲ, ಇವ್ರೀಗ ಸಹಾಯ ಮಾಡಿಲ್ಲ ಅಂದ್ರ ಕುಟುಂಬ ಹೆಂಗ್ ನಡೀತದ? ನೀವಾ ಹೇಳ್ರಿ, ಕುಟುಂಬ ಹೆಂಗ್ ನಡೀತದ? ನಿಮ್ಗೊಂದು ಮಾತು ಹೇಳಿದ್ದೆ, ನೆನ್ಪದೇನು? ಯಾರ ಮೇಲೂ ಸಿಟ್ಟು ಮಾಡಬಾರ್ದು, ಯಾರ ಮೇಲೂ ದ್ವೇಷ ಮಾಡಬಾರ್ದು ಅಂತ. ಅದನ್ನ ನಿಂಗೆ ಹೇಳಿದ್ದು, ನಿಂಗ ಕೋಪನ ಬರವಲ್ದು. ಗುರು, ನಾನಿನ್ ಬರ್ತೀನಿ, ನಿನ್ ಜೋಡಿ ಮಾತಾಡ್ಲಿಕ್ಕಂತ ಭಾಳ ಮಂದಿ ಕಾಯ್ಲಿಕ್ಕತ್ತಾರ. ನಾನಿನ್ ಬರ್ತೀನಿ, ನನ್ ಮಾತು ಮುಗಿಲಿ ಅಂತಾರ ಕಾಯ್ಲಿಕ್ಕತ್ತಾರ ಅಂತ ಹೇಳ್ತೀನಿ. ಬರ್ತೀನಿ ಗುರು, ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ನೀವು ಗಾಡಿ ಹೋಗ್ಬೇಕಾರ ಪೆಪ್ಪರ್ ಮಿಂಟ್ ಕೊಡ್ತೀನಂತ. ಯಾರಿಗ್ ಬೇಕು? ಬರ್ರಿ ಹೋಗೋಣ ಬರ್ರಿ. ದೊಡ್ಡ ಜಾಗ ಇದ್ದಿದ್ದು. ಎಷ್ಟು ದೊಡ್ಡ ದೊಡ್ಡ ಮಂದದಲ್ಲಿ ನೋಡಿದ್ರ ಈ ಜುಮ್ಮಂತತಿ. ಇಲ್ಲೋ ಒಬ್ಬರ ಇರ್ಬೇಕಲ್ಲ. ಅಬ್ಬರ ಇಲ್ಲದಿರನ್ರಿ. ನೋಡಿ ಬಹಳ ಖುಷಿ ಆತ್ರಿ. ನಾ ಯಾರಂತ ತಿಳಿತೇನ್ರಿ ಅಪ್ಪರ? ನಾನು ಸಿದ್ದಪ್ಪ. ಇವತ್ತು ನೀವು ಬರ್ದಿರೋ ಪುಸ್ತಕ ಬಿಡಿಸ್ತಾರಂತ ನನ್ಗ ತಿಳಿಲ್ಲ. ಇಲ್ಲ ಒಟ್ನಾಗ ಆ ಪುಸ್ತಕದಾಗ ನನ್ನ ಬಗ್ಗೆ ಬರ್ತೀರ ಅಂತ ಕೇಳಿ ಬಹಳ ಖುಷಿ ಆಯ್ತು ನೋಡ್ರಿ. ಅಪ್ಪರ ಅಂದಂಗ ಆ ಪುಸ್ತಕದಾಗ ಏನ್ ಬರ್ತೀರಂತ ನನ್ಗ ತಿಳಿಲ್ಲ. ಇಲ್ಲ ಅದಕ್ಕ ನನ್ನ ಮಗಳಿಗೆ ಕೇಳಿದೆ. ಹಾ ಅಪ್ಪರ, ನಿಮಗೆ ನನ್ನ ಮಗಳೇ ನೆನಪದಲ್ಲೇನ್ರಿ? ಅದ ಕಸದ ಪುಟಿಯಲ್ಲಿ ಯಾರೋ ಬಿಟ್ಟೋಗಿದ್ರಂತ ಬಂದಿದ್ದೆ. ಚಿಕ್ಕಳಿದ್ದಳ್ರಿ ಅಪ್ಪರ. ಆಗ ಶಾಲೆಗೆ ಹೋಗಿದ್ದಾಕಿ ಈಗ ಓದಿ ಇಷ್ಟು ದೊಡ್ಡಳಾಗ್ಯಾಳ. ಅವಳಿಗೆ ಓದ್ಸಿನ್ರಿ ಅಪ್ಪರ, ಓದ್ಸಿನಿ. ಅವಳು ನೀವು ಬರ್ದಿದ್ದ ಪುಸ್ತಕನೆಲ್ಲ ಓದ್ತಿರ್ತಾಳ. ಆಕೀಗ ನಾ ಕೇಳಿದೆ, ಅಪ್ಪರು ಪುಸ್ತಕದಾಗ ನನ್ನ ಬಗ್ಗೆ ಏನ್ ಬರ್ತಾರೆ ಓದೇಳು ಅಂತ. ಆಕಿ ಅಂದ್ಲ, ಅಪ್ಪರ ಪುಸ್ತಕದಾಗ ಹಿಂಗ್ ಬರ್ದಾರ, ಜೀವನದಾಗ ರೊಕ್ಕ ಕಮ್ಮಿ ಇತ್ತಂದ್ರ ಜೀವನ ಕಷ್ಟ ಆಕತಿ, ಅದು ಜೀವನದಾಗ ರೊಕ್ಕ ಜಾಸ್ತಿ ಆತಂದ್ರ ಜೀವನನ ನಾಶ ಆಕತಿ. ಬರ್ದಿರಪ್ಪ ನನ್ನ ಬಗ್ಗೆ. ಇಷ್ಟೆಲ್ಲ ಓದಿ ಇಷ್ಟೆಲ್ಲ ದೊಡ್ಡ ಮಂದಿ ಆಗಿರ ನೀವು ಮತ್ತೆ ಚಿಕ್ಕ ಮಂದಿ ಬಗ್ಗೆ ಬರ್ದಿದ್ದು ದೊಡ್ಡತನ ಬುದ್ಧಿ. ನಾವು ಮರ್ತಾ ಬಿಟ್ಟಿದ್ದ. ನಿಮ್ಮಂತ ವಾಗರಾಜ್ ಬಂದಿಂದ ಇಡ್ಲಿ ಹೊರ ತಂದಿನ್ರಿ. ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲ ನಾನು ಮರಿಬೇಡ್ರ ಅಪ್ಪರ. ಮಗಳ ಮನೆಗೆ ಬರೋ ಹೊತ್ತಾತ್, ನಾನು ಬರ್ತೇನೆ.
ಇಷ್ಟು ದೊಡ್ಡವಾಗ್ಬಿಟ್ಟಿ ಗುರ್ತಾ ಸಿಗುವಲ್ಲಿ ನೋಡ್ನಿ. ನಾನ ನಿನ್ ಪರೀಕ್ಷೆ ರಿಸಲ್ಟ್ ನೋಡಿ ಹೇಳಕ್ ಹೆಂಗ್ ಓಡ್ ಬಂದಿದ್ದೆ, ಈಗ ಹಂಗ ಬಂದೆ. ನೀನಾಗ ಇಷ್ಟು ಸಣ್ಣವೈದು, ಈಗ ಎಷ್ಟು ದೊಡ್ಡವಾಗ್ಬಿಟ್ಟಿ. ಮಂದಿ ನಡು ದೊಡ್ಡ ಮಂದಿ ಯಾಕೆ ಕುಂತೀಯಲ್ಲ? ನಿಮ್ಗೆಲ್ಲ ಇವ ಕರ್ಜಿಗಿ ಸರ್ ಆದ್ರ ನಿಮ್ಗೆ ಗೊತ್ತೇನಾ ಇವ SSLC ಪರೀಕ್ಷೆದಾಗ ಫೇಲ್ ಆಗ್ಯಾನ. ಅದು ನಾನ್ ಪಾಠ ಮಾಡಿ ಗಣಿತ ವಿಷಯದಾಗ ಫೇಲ್ ಆಗ್ಯಾನ. ನಂಗೆ ಖರೇನಾ ನಂಬಕ್ಕಾಗ್ಲಿಲ್ಲ. ಅದಕ್ಕ ನಾನ 5 ರೂಪಾಯಿ ಕೊಟ್ಟು ಮರು ಎಣಿಕೆಗೆ ಹಾಕಿದ್ಯಾ. ನೋಡಿದ್ರ 8ನೇ ರ್ಯಾಂಕ್ ಬಂತ. ಅಬ್ಬಾ, ನೀನು ಶಿಕ್ಷಕನಾಗಿ ಅಂತ ಕೇಳಿ ನನ್ನ ಮನಸ್ಸಿಗೆ ಭಾಳ ನೆಮ್ಮದಿ ಸಿಕ್ತು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡೋ ಕರ್ಜಿಗಿ, ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಮತ್ತು ಧೈರ್ಯ ಕೊಟ್ಟ ಕರ್ಜಿಗಿ, ಸಾವಿರಾರು ಕಥೆಗಳ ಸರದಾರ ಎನಿಸಿಕೊಂಡ ಕರ್ಜಿಗಿ ಬೇರ್ಯಾರೂ ಅಲ್ಲ, ಈ ಲಕ್ಷ್ಮಣರಾವ್ ಕುಲಕರ್ಣಿ ಶಿಷ್ಯ. ನೋಡಪ್ಪ, ನಂಗಷ್ಟೇ ಅಲ್ಲ, ನಮ್ಮಿಡೀ ಗುರುಕುಲಕ್ಕ ಮತ್ತ ಪ್ರಾಂಶುಪಾಲರಾದ ನಾರ್ಗೇಶ್ ಸರ್ಗೂ ನೋಬೆಲ್ ಪ್ರಶಸ್ತಿ ಸಿಕ್ಕ್ಯಾದ. ಆ ಪ್ರಶಸ್ತಿ ಬ್ಯಾರೇನೂ ಅಲ್ಲ, ನೀನಾ ಕಣಪ್ಪ, ನೀನಾ. ಕರ್ಜಿಗಿ, ನಿನ್ನಂತ ವಿದ್ಯಾರ್ಥಿಗಳು ಸಿಕ್ತಾರಂದ್ರ ನಾ ಪ್ರತಿ ಜನ್ಮದಾಗೂ ಶಿಕ್ಷಕನಾಗಾಕ ಬಯಸ್ತೀನಿ. ಅಯ್ಯೋ, ನಾ ಮರ್ತೇ ಬಿಟ್ಟೆ ನೋಡ. ಆದಷ್ಟು ಜಲ್ದಿ ನಾ ಮನೆ ಸೇರ್ಬೇಕ. ಇನ್ನೇನ್ ರೇಡಿಯೋದಾಗ ಕರುನಾಳು ಬಾ ಬೆಳಕೆ ಕಾರ್ಯಕ್ರಮ ಶುರು ಆಗ್ತದ. ನಂಗ್ ತಡ ಆತ, ನಾ ಏನ್ ಬರ್ತೀನಿ. ಹಿಂಗ 100 ಕಾಲ ಸುಖವಾಗಿ ಬಾಳ. ನಾ ಬರ್ತೀನಿ. ಅಬ್ಬಬ್ಬಬ್ಬಾ, ಎಷ್ಟು ಬಿಸಿಲೈತಿ, ಎಷ್ಟು ಸೆಕೆ ಐತಿ. ಅಬ್ಬಬ್ಬಾ, ತಡ್ಕೊಳಕ್ಕಾಗತ್ ನೋಡು. ಇವಳೆ ಸ್ವಲ್ಪ ನೀರು ತಗೊಂಡ್ ಬಾ ಕುಡಿಯಾಕ. ನೋಡ್, ಇವನ್ನೊಂದು ಕಾಟ ಗಂಡಾಲಿವ ದಂಡಪಿಂಡ. ದುಡಿಯೋದ್ 4 ಕಾಸು, ಆದ್ರ ತೋರ್ಸೋದ್ ದೌಲತ್ತಿಗೇನ್ ಹೇಳಿ. ನನ್ನ ಮನೆ ಕೆಲ್ಸದಕ್ಕಿನ್ನ ಮಾಡಿಬಿಟ್ಟನ ಇವ. ತಡಿಯುವಂಗ ಮಾಡ್ತೀನಿ. ಏನ ನಿಂದು? ನೆಮ್ಮದಿ ಕುಂದ್ರಕ್ಕೂ ಬಿಡಲ್ಲ ನೀ. ಅಲ್ಲ, ಏನಾಯ್ತಂತ ಹಿಂಗ್ ಹೋದ್ರಕತ್ತಿ? ಅಯ್ಯೋ, ಏನಾಯ್ತಂತೀಯ? ಮುಂಜಾಲ ಎದ್ದು ಅಂಗ್ಳ ಕಸ ಹೊಡೆದು ರಂಗೋಲಿ ಹಾಕಿ ನೀನ್ ಕೂಳ್ ಕುಚ್ಚಿ ಬುತ್ತಿ ಕಟ್ಟಿ ದೇವ್ರ ಪೂಜೆ ಮಾಡಿ ಬಟ್ಟಿ ಒಗ್ದು ಬಾಳ್ಳೆ ತಿಕ್ಕಿ ಊರ್ ಮಂದಿ ಸುದ್ದಿ ಎಲ್ಲಾ ಮಾತಾಡಿ 1 2 ಅಷ್ಟು ಸಾಕೋಗೋಲ್ದು ಅಂತ ಬಿದ್ದಿದಾನಲ್ಲ ನಿಮ್ ತಮ್ಮ ಖಾಲಿ ಪುಕ್ಸಟೆ ನಮ್ಮ ಮನೇಲಿ. ಅವನ್ ಚಾಕ್ರಿ ಮಾಡಿ ಸಾಕಾತ್ ನಂಗ. ಇನ್ನು ತವ್ರ ಮನೆಗೆ ಹೋಗೋಣ ಅಂದ್ರ ನಮ್ಮ ಅಣ್ಣನ ಹೆಂಡ್ತಿ ನಾಯಿ ಮಾಡ್ದಂಗ್ ಮಾಡ್ತಾಳ. ಈ ಜೀವನನೇ ಸಾಕಾತ್ ನಂಗ. ನಾನು ಇನ್ನು ಸತ್ತೇ ಹೋಯ್ತೀನಿ. ಅಲ್ಲ, ಸಮಾಧಾನದಿಂದ ಒಂದು ಗ್ಲಾಸ್ ನೀರು ಕೇಳಿದೆ, ಅದ ತಪ್ಪತ್ತೇನ? ಹಂಗ ನನ್ನ ತಮ್ಮ ನಿನ್ ಜೊತೆ ಏನ್ ಕೆಲಸ ಮಾಡಿಸ್ಕೊಂಡಾನ? ಹಂಗಂದ್ರ ನಾ ಸುಳ್ಳು ಹೇಳಕತ್ತೀನಿ ಏನು? ಅಯ್ಯೋ ದೇವ್ರೋ, ನನ್ ಗಂಡ ನನ್ ಮೇಲೆ ಅನುಮಾನ ಮಾಡಕತ್ತಾನ. ಈ ಜೀವನನೇ ಸಾಕಾದ್ ನಂಗ. ನಾನು ಇನ್ನು ಸತ್ತೇ ಹೋಯ್ತೀನಿ. ಆ ಬಾವಿಗೆ ಬಿದ್ದು. ಯಾಕ ನಿಂತೆಲ್ಲ ನೋಡು, ಬಾವಿಲೆ ಐತಿ, ಬಿದ್ದ್ಯಾ? ಬಿದ್ದು ಸಾಯ್ತ್ಯಾ? ನಾನು ದುಗ್ಸ್ಬೇಕಾ? ಸಾಯ್ತಾಳ. ಏ ಗುರುರಾಜ, ನೆನ್ಪೈತೆ ನಿಂಗ? ಇಲ್ಲಿ ನಿಂತಳಲಿಕ್ಕೆ ಅಗ್ಲ ಮುಗ್ಲ ಜಗಳ ಮಾಡಿ ಬಾವಿಗೆ ಬಿಚ್ಚಾಯ್ತೀನಿ ಅಂತ ಹೋಗಿದ್ಲು. ಒಂದಿನ ಏನ್ ಮಾಡಿದ್ವಿ ಅಂದ್ರ, ನಾನು ತಮ್ಮ ಸೇರಿ ಹಗ್ಗದಿಂದ ಕೈ ಕಾಲು ಕಟ್ಟಿ ಬುಟ್ಟ್ಯಾಗ ಹಾಕಿ ಬಾವಿಗೆ ಇಳಿಸಿ ಸಾಯಿ ಅಂದೆ. ಸತ್ಲಾನು? ಇಲ್ಲ, ಇಲ್ಲೇ ಗುಂಡ್ಕೊಂಡು ನಿಂತ್ಕೊಂಡಾಳ. ಇದರಿಂದ ನಿಮಗೆಲ್ಲ ಏನು ಅರ್ಥ ಆಯ್ತು? ಕೇಳ್ರಿ, ನಾನು ಹೇಳ್ತೀನಿ ಕೇಳ್ರಿ. ಯಾವಾಗೆಲ್ಲ ಸಮಾಜದ ಅಸಹಾಯಕ ಜನರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹೆಚ್ಚಾಗುತ್ತದೋ ನೋವು ತಿಂದ ಜನತೆ ಕೋಪಗೊಂಡು ಕ್ರಾಂತಿಗಿಳಿಯುತ್ತಾರೆ.
ಅಯ್ಯೋ ಶುರು ಆತೇನ್ರಪ್ಪ ನಿಮ್ಮ ಅಜ್ಜ ಮೊಮ್ಮಗನ ನೆರಳಿನಾಟ. ಆಟ ಅಂತ ಆದ್ರ ಅದ್ರಾಗೊಂದು ಪಾಠ ಐತಿ. ಈ ಸಣ್ಣ ಬಿಡ್ಬೇಕಾದ್ರ ದೊಡ್ಡವ ನರಳ್ಬೇಕು. ಅದ್ರಾಗ ನೀ ಕೂದನ ಕಲಿಬೇಕು. ಅವ್ರ ನೆರಳಾಗ ನಿಂಗೆ ತಂಪು ಸಿಗ್ತದ, ಬದುಕಿಗೆ ಮಾರ್ಗದರ್ಶನ ಸಿಗ್ತದ. ಆದ್ರ ನೀ ದೊಡ್ಡವಾದಂಗ ಅವ್ರ ನೆರಳು ಸಾಕಾಗೋದಿಲ್ಲ, ಅದು ಬೇಕಾಗೂ ಇಲ್ಲ. ಆಗ ನೀನು ಮತ್ತೊಬ್ಬರ ನೆರಳಿನಾಗ ನಡೆಯುವುದನ್ನ ಬಿಡ್ಬೇಕು, ನಿನ್ನ ನೆರಳನ್ನು ರೂಪಿಸ್ಕೋಬೇಕು. ನಿನ್ನ ನೆರಳನ್ನ ಬೆಳೆಯೋ ಹುಡುಗರಿ ಕೊಡ್ಬೇಕು. ಅರ್ಥಾತ್ ಏನೋ ಮುದ್ದಣ್ಣ? ಮುದ್ದಣ್ಣ ಮುದ್ದಣ್ಣ, ಓ ಅಲ್ಲಿದ್ದೆ ಮುದ್ದಣ್ಣ, ಬಂದೆ. ಮುದ್ದಣ್ಣ ಎಲ್ಲ ಹೋದೆ ಮುದ್ದಣ್ಣ? ಓ ನಿಲ್ ನಾನೇ ಬಂದೆ. ಮುದ್ದಣ್ಣ ಎಲ್ಲಿ ಹೋದೆ ಮುದ್ದಣ್ಣ? ಓ ಅಲ್ಲಿದ್ದೆ ಮುದ್ದಣ್ಣ. ಮುದ್ದಣ್ಣ ನಿನ್ನ ನೋಡಿ ನನ್ನ ಹೃದಯ ಮತ್ತ ಬಡಿಯಕ್ಕೆ ಶುರುವಾಯ್ತು ನೋಡ. ಎಷ್ಟು ಬೆಳೆದೀಯ ನೀನು. ಕಾಲ ನಿಂತು ಹೋಗ್ಬೇಕನ್ಸತ್ತ. ನಿನ್ನ ಕಣ್ಣು ನೋಡ್ತಾ ಇದ್ರ ಲೋಕದ ಎಲ್ಲಾನು ಮರೆಯಾಗತ್ತ. ಮುದ್ದಣ್ಣ ನಾನು ಹೋಗಿನಿ ಅನ್ಕೊಂಡಿಯೇನ? ಇಲ್ಲ ಮುದ್ದಣ್ಣ, ನಾನು ನಿನ್ ಬಿಟ್ಟು ದೂರ ಹೋಗೇ ಇಲ್ಲ. ನಿನ್ನ ಮಗ್ಲ ಇದ್ದ, ನಿನ್ನ ನೆರಳಾಗ, ನಿನ್ನ ಮುಸುನ್ಯಾಗ, ನಿನ್ನ ಮೌನದಾಗ ಇದ್ದೀನಿ. ಯಾವಾಗ ನೋಡಿದ್ರು ನನ್ನಜ್ಜ 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 ಅಂತಿರ್ತೀಯಲ್ಲ, ಅದಕ್ಕ ನಾನಾ ಬಂದೆ. ಅಂದಾಗ ನಿಮ್ಗೆಲ್ಲ ಗೊತ್ತಾತನ ನಾನು ಯಾರಂತ? ಈ ಮುದ್ದಣ್ಣಿದ್ದಾನಲ್ಲ, ಅದೇ ನೀವೆಲ್ಲ ಪ್ರೀತಿಯಿಂದ ಕಡ್ಜಗಿ ಸರ್ ಅಂತ ಕರಿತೀಯಲ್ಲ, ಅವನ ಅಜ್ಜ ನಾನು. ಇವ ಸಣ್ಣವಿರ್ಬೇಕಾದ್ರ ಬಹಳ ಚೂಟಿಯಾಗಿದ್ದ. ಇವನ ಅಜ್ಜಿಗೆ ಕುಂಬಳಕಾಯಿ ಸಂಡಿಗೆ ಮಾಡೋದಂದ್ರ ಬಹಳ ಹುಚ್ಚು. ಅದಕ್ಕ ಸಂತಿಯಿಂದ ಕುಂಬಳಕಾಯಿ ತಂದು ನೆಲ ಕಚ್ಚ ಕೊಳಿಬಾರ್ದಂತ ಮಾಳಿಗೆಗೆ ನೇತು ಹಾಕಿದ್ದೆ. ಇವ ಇದ್ದಾನಲ್ಲ, ರಾಮನವಮಿ ಸಮಯದಾಗ ಕಡ್ಡಿ ಪಡ್ಡಿ ಎಲ್ಲ ಹಿಡ್ಕೊಂಡು ರಾಮ ಆಗೋನು. ಆ ಕುಂಬಳಕಾಯಿ ಅವನು ರಾವಣ ಅಂತ. ಆ ಬಿಲ್ಲ ಹಿಡ್ಕೊಂಡು ಮಂತ್ರಾಸ್ತ್ರ ಹೇಳೋದೇನು, ಆ ಕುಂಬಳಕಾಯಿನ ರಾವಣ ಅಂದ್ಕೊಂಡು ಬಾಣ ಬಿಟ್ಟಿದ್ದು, ಕುಂಬಳಕಾಯಿ ತೂತ್ ಮಾಡಿದ್ದೆ. ಇವನ ಅಜ್ಜನ ಹಂಗ ಬೈಯಕತ್ತಿದ್ಲು. ರೀ ಏನ್ರಿ ಇವೇನು ಕುಂಬಳಕಾಯಿ ತಂದಿರಿ, ಎಲ್ಲ ಕುಳಿತು ಸೊರ್ಲಿಕತ್ಯಾವ ಅಂತ. ಮತ್ತು ಗೊತ್ತಾತ್ ಎಲ್ಲ ಇವನ್ ಕೆಲಸ ಅಂತ. ಅದಕ್ಕೆ ಇವನ ಶೌರ್ಯ ಪ್ರದರ್ಶನಕ್ಕೆ ನಾನೇ ಬೆನ್ನ ಮೇಲೆ 4 ಬಾಸುಂಡೆ ಕೊಟ್ಟಿದ್ದೆ. ತಣ್ಣ ನಾನಿಲ್ಲ ಅಂತ ನೀ ಒಂಟಿ ಅನ್ಕೋಬೇಡ. ನೀನು ನಡೆಯೋ ಹಾದಿಯಾಗ ನೀ ಒಬ್ಬನೇ ಅಲ್ಲ, ನಿನ್ನ ಪ್ರತಿ ಹೆಜ್ಜೆಗೆ ಈ ಅಜ್ಜನ ಆಶೀರ್ವಾದ ಐತಿ. ನಿನ್ನ ಬೆನ್ನ ಮ್ಯಾಲ ನನ್ನ ಕೈಯ ಸ್ಪರ್ಶ ಐತಿ. ಅಲ್ಲ ಮುದ್ದಣ್ಣ, ನಾನು ನೋಡ್ತಾ ಇದ್ದೆ ಎಲ್ಲ ವೇದಿಕೆದಾಗ ಈ ಅಜ್ಜನ ಅದೆಷ್ಟು ಹೊಗಳ್ತಿದ್ದಿ. ನನ್ನಜ್ಜ ಹಂಗೆ ಮಾಡ್ತಿದ್ದ, ನನ್ನಜ್ಜ ಹಿಂಗೆ ಮಾಡ್ತಿದ್ದ, ನನ್ನಜ್ಜ ಹಂಗೆ ಹೇಳ್ತಿದ್ದ, ನನ್ನಜ್ಜ ಹಿಂಗೆ ಹೇಳ್ತಿದ್ದ. ನಿನ್ನ ಅಜ್ಜ ಆಗಿದ್ದಾಗ ಸಾರ್ಥಕ ಆತು ನೋಡ. ಗಣ ಕೆಲವೊಂದ್ಸಲ ಅನ್ಸತ್ತ, ಮುಂದ ಒಂದು ಜನ್ಮ ಅಂತಿದ್ರ ನಾನು ನಿನ್ನ ಮೊಮ್ಮಗನಾಗ ಹುಟ್ಟಿ ನಿನ್ನ ಬಾಯಿ ತುಂಬ ನನ್ನಜ್ಜ ನನ್ನಜ್ಜ ಅಂದ್ಕೊಂಡು ನಿನ್ನ ಮಗ್ಲ ನಿನ್ನೆರಳಾಗ ನಡಿತೀನಿ. ಅದೊಂದನ್ನು ನಡ್ಸ್ಕೊಡಪ್ಪ, ಅದೊಂದನ್ನು ನಡ್ಸ್ಕೊಡು. ಇದೀಗ ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರು ತನ್ನ ಕೃತಿಯ ಅನಾವರಣಕ್ಕಾಗಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ವೇದಿಕೆಯಲ್ಲಿರುವ ಸರ್ವರ ಅಮೃತ ಹಸ್ತದಿಂದ ಇದೀಗ ಸಾಕ್ಷಿ ಲೋಕಾರ್ಪಣೆಗೊಳ್ಳುತ್ತಿದೆ. ನಿಲ್ಲಿಸಿ. ಏನ್ರಿ, ನಾವು ಬರೋ ಮುಂಚೆನೇ ಕರ್ಜಿಗೆ ಪುಸ್ತಕ ಅನಾವರಣಗೊಳ್ತಾ ಇದೆ ಅಲ್ವಾ? ಬೇಂದ್ರೆ ಅವರೇ, ಸೀತಾರಾಮಯ್ಯ ಅವರೇ, ಗುಂಡಪ್ಪ ಅವರೇ, ಬನ್ನಿ ನಾವು ಹೋಗೋಣ. ಇದೀಗ ವೇದಿಕೆಯಲ್ಲಿರುವ ಸರ್ವರ ಅಮೃತ ಹಸ್ತದಿಂದ ಸಾಕ್ಷಿ ಲೋಕಾರ್ಪಣೆಗೊಳ್ಳುತ್ತಿದೆ. ಶಿಕ್ಷಣ, ಸಂಸ್ಕೃತಿ, ಇತಿಹಾಸ, ವಿಜ್ಞಾನ, ಪರಂಪರೆ, ಸಾಹಿತ್ಯ ಹೀಗೆ ಹಲವು ವಿಭಾಗಗಳಲ್ಲಿ ತನ್ನ ಸದಭಿರುಚಿಯ ಮೌಲಿಕ ಪುಸ್ತಕಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿರುವ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಸಾಕ್ಷಿ ಹೊತ್ತಗೆ ಕರ್ಜಗಿಯವರ ವೈಯಕ್ತಿಕ ಜೀವನದ ನೇರ ನಿರೂಪಣೆ ಅಲ್ಲದಿದ್ದರೂ ಅವರ ಬದುಕಿನ ಅನೇಕ ಅಪರೂಪದ ಘಟನೆಗಳ ಸ್ವಾರಸ್ಯಕರ ಅನುಭವಗಳ ಚಿತ್ರಣವನ್ನು ಹೊಂದಿರುವ ಹೊತ್ತಗೆ. ವಾಚಕರ ವ್ಯಕ್ತಿತ್ವ ವಿಕಸನದ ಹಾದಿಯಲ್ಲಿ ಈ ಕೃತಿ ಒಂದು ಮಹೋನ್ನತ ಕೈದೀವಿಗೆಯಾಗಿ ನೆರವಿಗೆ ಬರುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. 2024 ಫೆಬ್ರವರಿಯಲ್ಲಿ ಲೋಕಶಿಕ್ಷಣ ಟ್ರಸ್ಟ್ ಈ ಪುಸ್ತಕವನ್ನು ಈಗಾಗಲೇ ಪ್ರಕಟಿಸಿದೆ. ಈ ಹೊತ್ತು ಸಾಕ್ಷಿಯ ಮರು ಲೋಕಾರ್ಪಣೆಗೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಈ ಕ್ಷಣ ಅಮೂಲ್ಯ, ಅಪೂರ್ವ ನಮ್ಮ ಮಟ್ಟಿಗೆ. ಈ ಸೃಜನಾತ್ಮಕ ಕಲ್ಪನೆ ಮತ್ತು ತಯಾರಿ ಸೃಜನಶೀಲ ಕಲಾವಿದ ಶ್ರೀನಾಥ್ ಮಣಿಪಾಲ್ ಅವರದು. ಅ ಬಿಗ್ ಥ್ಯಾಂಕ್ಸ್ ಟು ಹಿಮ್. ಎಲ್ಲರಿಗೂ ನಮಸ್ಕಾರ. ಇದು ಈ ನಾಟಕವನ್ನು ಇವತ್ತು ಪ್ರದರ್ಶನ ಮಾಡಿದವರು ನಮ್ಮ ಕಾಲೇಜು ಮುನಿಯಾಲ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು. ಈ ನಾಟಕದಲ್ಲಿ ವಾಸಕ್ಕನ ಪಾತ್ರ ಹಾಕಿದವರು ಮೈತ್ರಿ ರಾವ್, ಧೀರುಮಾವನ ಪಾತ್ರ ಹಾಕಿದವರು ಆಯುಷ್ ಯಾಜಿ, ಸಿದ್ದಪ್ಪನ ಪಾತ್ರ ಹಾಕಿದವರು ಸಂಕೇತ್, ಮಾಸ್ಟರ್ನ ಪಾತ್ರ ಹಾಕಿದವರು ನಿಶಾ, ಸೀನಪ್ಪ ಮತ್ತು ಅವನ ಹೆಂಡತಿಯ ಪಾತ್ರ ಹಾಕಿದವರು ಅರವಿಂದ್ ಹಾಗೂ ನಂದಿತಾ, ಹಾಗೆ ನಮ್ಮ ಅಜ್ಜನ ಪಾತ್ರ ಮಾಡಿದವರು ಶ್ರೀನಿಧಿ ಭಟ್. ಮೇಕಪ್ಪಲ್ಲಿ ಸಹಕರಿಸಿದವರು ಪ್ರಕಾಶ್ ಭಟ್. ದಯವಿಟ್ಟು ವೇದಿಕೆಗೆ ಬನ್ನಿ. ಪ್ರಕಾಶ್ ಭಟ್, ಪ್ರತಿ ವರ್ಷ ನಾವು ಪೋಷಕರ ಮದ್ಯವ್ಯಸನ ಜಾಗೃತಿ ಸಪ್ತಾಹದಲ್ಲಿ ಆ ಮಕ್ಕಳಿಗೆ ಒಂದು ರಂಗು ತುಂಬಿ ಅವರ ಮಕ್ಕಳ ಮುಖದಲ್ಲಿ ರಂಗು ತುಂಬುವಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾರೆ ಪ್ರಕಾಶ್ ಭಟ್. ಶ್ರೀನಾಥ್ ಮಣಿಪಾಲ್ ಇದ್ದರೆ ವೇದಿಕೆಗೆ ಬನ್ನಿ. ಶ್ರೀನಾಥ್ ಮಣಿಪಾಲ್ ಇದ್ದರೆ ಆರ್ಟಿಸ್ಟ್. ಓಕೆ, ಕಾರ್ಯಕ್ರಮ ಮುಂದುವರಿತದೆ. ಹಿನ್ನೆಲೆ ಗಾಯನದಲ್ಲಿ ಹರ್ಷಿತಾ ಭಟ್, ಸಂಜನಾ ಜಯಪ್ರಕಾಶ್ ಹಾಗೂ ಕೊಳಲಿನಲ್ಲಿ ಕೇತನ್. ಈ ನಾಟಕದ ನಿರ್ದೇಶನ ಮಾಡಿದ್ದು
ನಾನು ಡಾಕ್ಟರ್ ಆಮೋದ್ ಭಟ್. ನೀವು ನೆಕ್ಸ್ಟ್ ಉಳಿದವ್ರನ್ನ ಬರೋಕ್ಕೆ ಹೇಳ್ತೀರಾ ಗೆಸ್ಟ್